ಲೋಕಸಭಾ ಚುನಾವಣೆಗೆ ದಿನಗಣನೆ ಶುರುವಾದಂತೆ ಬಿಜೆಪಿಯಲ್ಲಿ ಬಂಡಾಯದ ಬೆಂಕಿ ಜ್ವಾಲೆಯಾಗ್ತಾ ಇದೆ. ಇದೀಗ ಮರಾಠ ಸಮುದಾಯ ಕೇಸರಿ ಪಕ್ಷಕ್ಕೆ ಶಾಕ್ ಕೊಡೋದಕ್ಕೆ ಮುಂದಾಗಿದೆ. ಆ ಶಾಕ್ ಏನಂತೀರಾ? ಈ ಸ್ಟೋರಿ ನೋಡಿ. ಬೀದರ್ ಲೋಕಸಭಾ ಕ್ಷೇತ್ರ ದಿನದಿನಕ್ಕೂ ರಣರೋಚಕತೆ ಪಡೆದುಕೊಳ್ಳುತ್ತಿದೆ. ಸ್ವಪಕ್ಷೀಯರ ವಿರೋಧದ ನಡುವೆಗೆ ಬಿಜೆಪಿ ಹಾಲಿ ಸಂಸದ ಭಗವಂತ ಖೂಬಾಗೆ ಟಿಕೆಟ್ ನೀಡಿದ್ದು, ಇದೀಗ ಖೂಬಾ ವಿರುದ್ಧ ಮತ್ತೊಂದು ಸಮುದಾಯ ತೊಡೆತಟ್ಟಿದೆ. ಬಿಜೆಪಿ ವಿರುದ್ಧ ಮುನಿದ ಮರಾಠ ಸಮುದಾಯ, ಖೂಬಾ ವಿರುದ್ಧ ಅಭ್ಯರ್ಥಿ ಕಣಕ್ಕಿಳಿಸಲು ಚಿಂತನೆ. ಹೌದು, ಬೀದರ್ ಬಿಜೆಪಿಗೆ ಮರಾಠ ಸಮುದಾಯ ಬಿಸಿ ತುಪ್ಪವಾಗಿದೆ. ಕಳೆದ 16 ವರ್ಷಗಳಿಂದ ಬಿಜೆಪಿಗೆ ಬೆನ್ನು ಕೊಟ್ಟು ನಿಂತಿದ್ದ ಮರಾಠ ಸಮಾಜ ಮುನಿದಿದೆ. ಹುಮ್ನಾಬಾದ್, ಬಸವಕಲ್ಯಾಣ ಸೇರಿದಂತೆ ಬೀದರ್ನ ಹಲವು ತಾಲೂಕುಗಳಲ್ಲಿ ಸದ್ದಿಲ್ಲದೆ ಮರಾಠ ಸಮಾಜದ ಮುಖಂಡರು ಸಭೆ ನಡೆಸಿದ್ದು, ಈ ಬಾರಿ ಬಿಜೆಪಿಗೆ ಪಾಠ ಕಲಿಸಲು ನಿರ್ಧರಿಸಿದ್ದಾರೆ. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಮರಾಠ ಸಮುದಾಯದ ಯಾರೊಬ್ಬರಿಗೂ ಟಿಕೆಟ್ ನೀಡಿಲ್ಲ. ಇದರಿಂದ ಕೋಪಗೊಂಡ ಮರಾಠ ಸಮಾಜದ ಖೂಬಾ ವಿರುದ್ಧ ಅಭ್ಯರ್ಥಿ ಕಣಕ್ಕಿಳಿಸೋ ಚಿಂತನೆಯಲ್ಲಿದೆ. ಸೋಮಣ್ಣ ಮುಂದೆಯೇ ಗೋ ಬ್ಯಾಕ್ ಕೂಗು. ತುಮಕೂರು ಬಿಜೆಪಿಯಲ್ಲಿ ಮತ್ತೆ ಗೋ ಬ್ಯಾಕ್ ಕೂಗು ಕೇಳಿಸಿದೆ. ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ದೊಡ್ಡ ದಾಳ ವಾಟದಲ್ಲಿ ಪ್ರಚಾರಕ್ಕೆ ತೆರಳಿದ್ದ ಸೋಮಣ್ಣ ಎದುರಲ್ಲೇ ಗೋ ಬ್ಯಾಕ್ ಬಸವರಾಜು ಘೋಷಣೆ ಹಾಕಲಾಗಿದೆ. ಸಂಸದ ಬಸವರಾಜು ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಮಾಡಿಲ್ಲ ಎಂದು ಬಿಜೆಪಿ ಕಾರ್ಯಕರ್ತನೇ ಆಕ್ರೋಶ ಹೊರಹಾಕಿದ್ದು, ಈ ವೇಳೆ ಕೈ ಮುಗಿದು ಕಾರ್ಯಕರ್ತರನ್ನ ಸೋಮಣ್ಣ ಸಮಾಧಾನಪಡಿಸಿದ್ರು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಬೇಸಿಗೆಯಿಂದ ಕೆರೆ ಕಟ್ಟೆಗಳು ಖಾಲಿಯಾಗಿದ್ದು ಕಾಡು ಪ್ರಾಣಿಗಳು ನೀರಿಗಾಗಿ ಅಲೆದಾಡ್ತಾ ಇದೆ. ಪ್ರಾಣಿ ಪಕ್ಷಿಗಳ ಸಂಕಷ್ಟವನ್ನ ಮನಗಂಡಿರೋ ರೈತನೋರ್ವ ಸಹಕಾರಿಯಾಗಿದ್ದಾನೆ. ಆತ ಯಾರು? ಈ ಸ್ಟೋರಿ ನೋಡಿ. ರಾಜ್ಯದೆಲ್ಲೆಡೆ ಬರಗಾಲ ಆವರಿಸಿದೆ. ಕುಡಿಯುವ ನೀರಿಲ್ಲ, ಕೃಷಿ ಚಟುವಟಿಕೆಯಂತೂ ಮೊದಲೇ ಇಲ್ಲ. ಜನರೇನೋ ನೀರಿಗೆ ನಾನಾ ದಾರಿಗಳನ್ನ ಹುಡುಕಿಕೊಂಡಿದ್ರೆ ಕಾಡು ಪ್ರಾಣಿಗಳ ಸ್ಥಿತಿಯಂತೂ ಹೇಳತೀರದಾಗಿದೆ. ನೀರಿಗಾಗಿ ಮೃಗ ಖಗಗಳ ಅಲೆದಾಟವನ್ನ ಕಂಡು ಮರಗಿದ್ದ ಹೊಸನಗರ ತಾಲೂಕು ಚಿಕ್ಕಜೇನಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊಸಳ್ಳಿ ಗ್ರಾಮದ ಜಾಗತ್ತೆ ಚಂದ್ರಶೇಖರ್ ಸ್ವಂತ ದುಡ್ಡಿನಲ್ಲಿ ಟ್ಯಾಂಕರ್ ನಿರ್ಮಿಸಿದ್ದಾರೆ. ಪ್ರಾಣಿ ಪಕ್ಷಿಗಳ ಕುಡಿಯುವ ನೀರಿಗೆ ಸಹಕಾರಿಯಾಗಿದ್ದಾರೆ. ಒಂದೆರಡು ಕೆರೆ ಇದಾವೆ. ಅವು ಕೆರೆನೂ ಕೂಡ ಬತ್ತಿ ಎಲ್ಲ ಹೋಗ್ತಾವೆ. 4-5 ವರ್ಷದಿಂದನು ಸುತ್ತಲೂ ಇಲ್ಲಿ ಕಾಡು, MPM ಕಾಡು ಐತೆ. ಇಲ್ಲಿ ನೀರಿನ ಪ್ರಾಣಿಗಳಿಗೆ, ಮಂಗ, ಪಕ್ಷಿ, ದನಕರುಗಳಿಗೆ ನೀರಿನ ಆಶ್ರಯ ಭಾಳ ಕಡಿಮೆ ಇಲ್ಲಿ. ಅದನ್ನೆಲ್ಲ ನೋಡಿ ಮನೆ ಹತ್ರ ಎಲ್ಲ ಬರೋವು. ಅದಕ್ಕೆ ನಾನು ಸ್ವಂತ ಖರ್ಚಿನಲ್ಲಿ ಒಂದು 25-30 ಸಾವಿರ ಖರ್ಚು ಮಾಡಿ ಒಂದು ಗೋಕಟ್ಟೆ ಟ್ಯಾಂಕ್ ಮಾಡಿ ನನ್ನ ಸ್ವಂತ ಬೋರ್ವೆಲ್ ಇದೆ. ಒಂದು 5 ಇಂಚ್ ನೀರು ಬಂದಿದೆ. ಅದರಿಂದ ಇಲ್ಲಿ ನೀರು ಡಂಪ್ ಮಾಡ್ತೀನಿ. ಇನ್ನು ಜಾಗತ್ತೆ ಚಂದ್ರಶೇಖರ್ ಅವರ ಪ್ರಾಣಿ ಪ್ರೀತಿಗೆ ಗ್ರಾಮಸ್ಥರು ಬೆನ್ನು ತಟ್ಟಿದ್ದು, ಇದು ಇನ್ನಷ್ಟು ಜನರಿಗೆ ಮಾದರಿಯಾಗಲಿ ಅಂತ ಹಾರೈಸಿದ್ದಾರೆ. ಭೂಮಿಗೋಸ್ಕರವಾಗಿ ಬೆಳೆಯನ್ನು ಕಾಪಾಡಲಿಕ್ಕೆ ತೆಗೆದಂತಹ ಬೋರ್ವೆಲ್ನಿಂದ ತನ್ನ ಬೌಂಡ್ರಿಯ ಹೊರಗಡೆಗೆ, ತನ್ನ ಬೌಂಡ್ರಿ ಒಳಗಡೆ ಅಲ್ಲ, ತನ್ನ ಬೌಂಡ್ರಿಯ ಹೊರಗಡೆಗೆ ಪ್ರಾಣಿ ಪಕ್ಷಿಗಳಿಗೆ, ಕಾಡು ಪ್ರಾಣಿ ಪಕ್ಷಿಗಳಿಗೆ, ದನಕರುಗಳಿಗೆ ನೀರುಣಿಸುವ ಒಂದು ಉದ್ದೇಶದಿಂದ, ನೀರಿನ ದಾಹವನ್ನು ತೀರಿಸುವ ಉದ್ದೇಶದಿಂದ 10 ವರ್ಷಗಳಿಂದ ಯಾವುದೇ ₹1 ಅಪೇಕ್ಷೆ ಇಲ್ಲದೆ ಇವರು ಪ್ರಾಣಿ ಪಕ್ಷಿಗಳ ನೀರಿನ ದಾಹವನ್ನು ತೀರಿಸ್ತಾ ಬಂದಿದ್ದಾರೆ. ಯಾವುದೇ ₹1 ಅಪೇಕ್ಷೆ ಇಲ್ಲ. ಇಂತಹ ರೈತರು ಇಡೀ ನಮ್ಮ ಕರ್ನಾಟಕಕ್ಕಾಗಲಿ ಭಾರತಕ್ಕಾಗಲಿ ಮಾದರಿ ಆಗಬೇಕು ಅಂತ ಹೇಳಿ ನನ್ನ ಒಂದು ಭಾವನೆ. ಪ್ರಾಣಿಗಳ ಕುಡಿಯುವ ನೀರಿನ ಸಮಸ್ಯೆಯನ್ನ ಅರಿತು ತನ್ನ ಸ್ವಂತ ದುಡ್ಡಿನಲ್ಲಿ ಟ್ಯಾಂಕರ್ ಕಟ್ಟಿಸಿದ ಚಂದ್ರಶೇಖರ್ ಕೆಲಸ ಎಲ್ಲರಿಗೂ ಆದರ್ಶವಾಗಬೇಕಿದೆ. ಕಾಡು ಪ್ರಾಣಿಗಳ ಮೇಲಿನ ಅನುಕಂಪ ಹೆಚ್ಚಾಗಬೇಕಿದೆ. ಭೀಮಾ ನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.